ಓಹ್ ಸಾರಿ, ನಾನು ಆ್ಯಕ್ಚುಲಿ ಫುಡ್ ಬ್ಲಾಗರು, ವಿಡಿಯೋ ತೊಗೊಬೋದು ಪರವಾಗಿಲ್ಲ? ಹಾಂ, ನಿಮ್ಮನ್ನು ತಗೋಲ್ಲ. ಫುಡ್ ಬ್ಲಾಗ್ ಮಾಡಿನೇ ದಪ್ಪ ಆಗಿದ್ದು. ಬಟ್ ಇವಾಗ ಯಾವ ಥರ ಕ್ಯಾಲರಿ ಮ್ಯಾನೇಜ್ ಮಾಡ್ತಾ ಯಾವ ಥರ ತಿನ್ನಬೇಕು ಅಂತ ಗೊತ್ತು. ಚಾನಲ್ ಬಂದು ಶ್ರೀರಾಜ್ ಮೋಹನ್ ಅಂತ, ಚಿಕ್ಕದು, ನಂದೇ ಪರ್ಸನಲ್ ಚಾನಲ್. ನಾನು ಹಾಕ್ತೀನಿ, ಯಾರ್ಯಾರೋ ನೋಡ್ತಾರೆ ಅಷ್ಟೇ. ಅಷ್ಟೊಂದು ಪ್ರಮೋಟ್ ಎಲ್ಲ ಮಾಡಲ್ಲ. ನೀನು ಒಂದು ಆಯೋಣ. ಬಟ್ ಇವಾಗ ಕ್ಯಾಲರಿ ಮ್ಯಾನೇಜ್ ಮಾಡ್ತಾ ಒಂದು 50 kg ವೆಯ್ಟ್ ಲಾಸ್ ಆಗಿದ್ದೆ. ಈಗ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಜಶ್ವಿಕ್ ಹಾಯ್ ಅಂತ ಹೇಳೋ. ಜಶ್ವಿಕ್ ಗುಡ್ ಬೈ ಹಾಯ್ ಹೇಳಬೇಕು. ನಿಮ್ಮ ಅಪ್ಪಂಗೆ ಹೇಳು, ಪರವಾಗಿಲ್ಲ, ಹಾಯ್ ಹೇಳು. ಪಾಪ ಜಶ್ವಿಕ್ಗೆ ಹೇಳಿದೆ, ವೆಜಿಟೇರಿಯನ್ ಏನಾದರೂ ತೊಗೊಳೋಣ ಕೊಡೋ, ನೀನು ಸ್ವಲ್ಪ ತಿನ್ನು, ನಾನು ಸ್ವಲ್ಪ ತಿನ್ನು ಅಂತ. ಜಶ್ವಿಕಿಗೆ ನಾನು ಹೇಳಿದೆ, ನಂಗೆ ಹಸುವಾಗ್ತಿದೆ, ಏನಾದರೂ ತಿನ್ನಬೇಕು, ವೆಜಿಟೇರಿಯನ್ ತೊಗೋತೀನಿ, ತಿನ್ನೋ ಅಂದರೆ ನಮ್ಮ ಅಪ್ಪ ಬೈತಾರೆ, ಹಂಗೆಲ್ಲ ಹೊರಗಡೆ ತಿನ್ನಬಾರ್ದು, ಮನೆ ಊಟನೇ ತಿನ್ನಬೇಕು ಅಂತ ಜಶ್ವಿಕನೇ. ಬಟ್ ಜಶ್ವಿಕ್ ಯಾಕೆ ಆ ಥರ ಹೇಳ್ತಾ ಇದ್ದಾನೆ ಅಂದರೆ, ಅವ್ರ ಅಮ್ಮ ತುಂಬ ಓವರ್ ವೆಯ್ಟ್ ಆಗಿದ್ದು, ಸಾರಿ ಅವ್ರ ಅಮ್ಮ ಅಲ್ಲ, ಅಪ್ಪ ತುಂಬ ಓವರ್ ವೆಯ್ಟ್. ಜಶ್ವಿಕ್ ಬರೋದಕ್ಕೆ ಕಾರಣನೇ ಅವ್ರು ವೆಯ್ಟ್ ಲಾಸ್ ಮಾಡಿದ್ದು. ಸೊ ಅವನಿಗೆ ಗೊತ್ತು ಜಶ್ವಿಕ್ಗೆ ದಪ್ಪ ಆದರೆ ಏನೇನೋ ಪ್ರಾಬ್ಲಮ್ ಬರುತ್ತೆ ಅಂತ. ತಿನ್ನೋದ್ರಲ್ಲಿ ತಪ್ಪಿಲ್ಲ, ನೀವು ಯಾವ ಥರ ತಿಂತೀರ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ನಾನೇ ಇವಾಗ ಚೂಸ್ ಮಾಡಿರೋ ಸಬ್ವೇದು ರ್ಯಾಪ್ ಇದು ನಾನ್ ವೆಜ್ಜು, ಅದಕ್ಕೆ ಜಶ್ವಿಕ್ ಕೊಡೋಲ್ಲ. ಓಕೆ, ನಾನು ಕೇಳಿದೆ, ಅವ್ನು ಬೇಡ ಅನ್ನಲ್ಲ, ಅದಕ್ಕೆ ಕೊಡ್ತಾಯಿಲ್ಲ. ಸೊ ನಾನೇ ಪರ್ಸ್ನಲೈಸ್ ಮಾಡಿ ನನಗೆ ಬೇಕಾಗಿರೋ ಸಾಸಸ್ ಹಾಕಿ, ಸೊ ಇದು ತಂದೂರಿ ರ್ಯಾಪ್. ಸೊ ಅಕ್ಕದಾಗಿರುತ್ತೆ ಟೇಸ್ಟು. ಆ್ಯಂಡ್ ಜಸ್ಟ್ 600 ಕ್ಯಾಲರೀಸ್. ಆ್ಯಂಡ್ ಇದರಲ್ಲಿ ಪ್ರೋಟೀನ್ ಒಂದು 30 ಗ್ರಾಮ್ ತನಕ ಬರ್ಬೋದು ಅನಿಸುತ್ತೆ, 30 ಇಲ್ಲದ್ರೆ 20 ಗ್ರಾಮ್. ಓಕೆ, ಸೊ ಈ ಥರ ಹೆಲ್ತಿಯಾಗಿ ತಿನ್ಕೊಂಡು ನಮ್ಮದು ಹೆಲ್ತಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ತಿಳ್ಕೋಬೇಕು ಅಂದರೆ ನನ್ನ ನಂಬರ್ ಕೆಳಗಡೆ ಹಾಕ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಹೌ ಅಂತ ನಂಗೊಂದು ಕಮೆಂಟ್ ಹಾಕಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಇರೋಣ. ಜಸ್ಟ್ ಮುಟ್ಟಂಗಿಲ್ಲ ನಾನ್ ವೆಜ್ಜು. ಓಕೆ, ನಿಂಗೆ ವೆಜ್ ಏನಾದರೂ ತೊಗೋತೀಯ, ಕೊಡಿಸ್ಲಾ? ಬೇಕಾ? ಕೊಕೋ ಕೋಲಾ ತಿನ್ನಂಗಿಲ್ಲ ನೋಡಿ, ಇಷ್ಟೆಲ್ಲ ಹೆಲ್ತ್ ಬಗ್ಗೆ ಹೇಳ್ಬಿಟ್ಟು ಕೊಕೋ ಕೋಲಾ ಬೇಕು ಅಂತ. ಓಕೆ, ನಿಂಗೆ ಆ ಪ್ರೋಟೀನ್ ಬಾರ್ ಕೊಡಿಸಿದ್ದೀನಲ್ಲ, ಅದನ್ನು ತಿನ್ನು. ಓಕೆ, ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಹೌ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಖತ್ತಾಗಿದೆ. ಮಲ್ಟಿಗ್ರೇನ್ ಬ್ರೆಡ್ಡು, ಆಮೇಲೆ ತಂದೂರಿ ಚಿಕನ್ದು ಸಾಸು, ಪ್ಲಸ್ ಚಿಕನ್ ಆ್ಯಂಡ್ ಜಾಲಪಿನೋಸ್, ಕುಕುಂಬರ್, ಲೆಟ್ಯೂಸ್. ಸಖತ್ ಹೆಲ್ತಿ. ಜಸ್ಟ್ 400 ಕ್ಯಾಲರೀಸ್. 400 ಕ್ಯಾಲರೀಸಲ್ಲಿ ಒಂದು ಮೀಲ್ ಕಂಪ್ಲೀಟ್ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಹೆಲ್ತಿ ಕೂಡ. ಸೊ ಫಸ್ಟ್ ನಾನು ಪೆರಿ ಚಿಕನ್ ರ್ಯಾಪ್, ಸಬ್ವೇ ಸ್ಪೆಷಲ್, ಅದು ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಚಿಕನ್ ಎಲ್ಲ ತುಂಬ ಸಾಫ್ಟ್. ನಂಗೆ ಆ್ಯಕ್ಚುಲಿ ಚಿಕನ ಪನ್ನೀರ್ ಅಂತ ಕನ್ಫ್ಯೂಸ್ ಆಯಿತು, ಅಷ್ಟು ಸಾಫ್ಟ್ ಆಗಿತ್ತು ಕ್ಯೂಬ್ಸು. ಆಮೇಲೆ ಅದ್ರ ಜೊತೆಗೆ ಹಾಕಿದ್ದು ಸಾಸ್, ಮಸ್ಟರ್ಡ್ ಸಾಸ್, ಅದು ಚೆನ್ನಾಗಿತ್ತು. ಆ್ಯಂಡ್ ಪೆರಿ ಸ್ವಲ್ಪ ಸ್ಪೈಸಿ ಇರುತ್ತಲ್ಲ, ಬಟ್ ಅಷ್ಟು ಸ್ಪೈಸಿ ಅನಿಸಿಲ್ಲ. ಸೊ ಸ್ಪೈಸ್ ಲೆವೆಲ್ಸು ಸ್ವಲ್ಪ ಕಡಿಮೆ ಇತ್ತು. ಇಟಾಲಿಯನ್ ಅಲ್ವಾ ಸಬ್ವೆ, ಅದಕ್ಕೆ. ಸೊ 400 ಕ್ಯಾಲರೀಸ್ ಮ್ಯಾನೇಜ್ ಮಾಡ್ತಾ ಪೆರಿ ಚಿಕನ್ ತಿನ್ನೋದಕ್ಕೆ ಸಬ್ವೆ ತಿನ್ಬೋದು. ಆ್ಯಂಡ್ ಚೂಸ್ ಯುವರ್ ಬ್ರೆಡ್ ರೈಟ್. ಸೊ ಯಾವಾಗಲೂ ಹೋಲ್ ಮಲ್ಟಿಗ್ರೇನ್ ಬ್ರೆಡ್ ಚೂಸ್ ಮಾಡಿದ್ರೆ ಕ್ಯಾಲರಿ ಲೆವೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಇನ್ನೊಂದು ಬ್ರೇಕ್ಫಾಸ್ಟ್ ಮೆನ್ಯೂಲ್ಲಿ ಒಂದು ನೋಡಿದೆ, ಸೊ ಅದನ್ನು ಟೇಕ್ ಅವೇ ಮಾಡ್ತಾ ಇದ್ದೀನಿ. ಸೊ ಅದು ಸಖತ್ತಾಗಿರುತ್ತೆ. ಸೊ ನೀವು ಸಬ್ವೆಗೆ ಬಂದು ಹೆಲ್ತಿಯಾಗಿ ಊಟ ಮಾಡ್ತಾ ನಿಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಸರ್ ಮಾಡ್ಬೋದಾ? ಬೇರೆ ಇಲ್ಲ, ಒಂದೇ ಇರೋದು. ಹೆಂಗಿದೆ ಸರ್? ನೀವು ವೆಜಿಟೇರಿಯನು, ಬಟ್ ಎಗ್ ಮಾತ್ರ ಇರೋದು, ತಿನ್ಬೋದು. ಜಸ್ವಿಕ್ ಹೆಂಗಿದೆ? ಜಸ್ವಿಕ್ ಚೆನ್ನಾಗಿದ್ಯಾ? ಏನು ಟೇಸ್ಟ್ ಇದೆ? ನೀವು ಹೇಳಿ ಸರ್, ಏನು ಟೇಸ್ಟ್ ಇದೆ? ಸೂಪರ್ ಆಗಿದೆ. ಇದು ಜಸ್ಟ್ 100 ಕ್ಯಾಲರಿ. ಬೆಳಗ್ಗೆ ನೀವು ಆಲ್ರೆಡಿ ಶೇಕ್ ಕುಡಿದಿದ್ದೀರ, ಆದ್ರೂ 100 ಕ್ಯಾಲರಿ ತಿಂದ್ರು ನಿಮ್ಗೆ ಹೆಂಗೆ ಕರ್ಸುತ್ತೆ ಅಂತ ಗೊತ್ತು. ಯಾಕಂದ್ರೆ ನಿಮ್ಮ ಕೋಚ್ ಯಾರು? ನಂದು ಶೇಕ್ ಆಗಿದೆ, 400 ಕ್ಯಾಲರಿ ತಿಂದಿದ್ದೀನಿ. ಯಾಕಂದ್ರೆ ನನಗೂ ವೆಯ್ಟ್ ಲಾಸ್ ಮಾಡೋದು ಹೆಂಗೆ ಅಂತ ಗೊತ್ತು. ನನ್ನ ಕೋಚ್ ಇವರೇ.
ಹೇಳಿ ಮೇಡಮ್. ನೀವು ನಾನ್ ವೆಜ್ ಏನು ತಿನ್ನಲ್ಲ, ಬಟ್ ವೆಜಿಟೇರಿಯನ್ ಫುಡಲ್ಲಿ ಹೇಗೆ ಕಂಟ್ರೋಲ್ ಮಾಡೋಕ್ಕೆ ಅಂತ ನಿಮಗೂ ಗೊತ್ತು, ಯಾಕಂದ್ರೆ ನಿಮ್ಮ ಕೋಚ್ ಯಾರು? ಥ್ಯಾಂಕ್ ಯು.